ರಾಯಚೂರಿನಲ್ಲಿ ಮತದಾನದ ವೇಳೆ ಏನಾಗಿದೆ? ಕೇಸರಿ ಶಾಲು ಧರಿಸಿ ಮತಗಟ್ಟೆಗೆ ಬಂದಂತ ಮತದಾರರಿಗೆ ನೋ ಎಂಟ್ರಿ ಅಂತಿದ್ದಾರೆ. ಚುನಾವಣಾ ಸಿಬ್ಬಂದಿಯ ವಿರುದ್ಧ ಕೆಲ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾನ್ವಿ ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಘಟನೆ ಹಿನ್ನೆಲೆಯಲ್ಲಿ 1 ಗಂಟೆ ಕಾಲ ಮತದಾನ ಸ್ಥಗಿತವಾಗಿತ್ತಲ್ಲಿ. ರಾಯಚೂರಲ್ಲಿ ಮತದಾನದ ವೇಳೆ ಕೇಸರಿ ಶಾಲನ್ನ ಹಾಕಿರೋದು ಈಗ ಭಾರಿ ವಿವಾದವನ್ನ ಎಡೆ ಮಾಡಿಕೊಟ್ಟಿದೆ. ಯಾರೆಲ್ಲ ಕೇಸರಿ ಶಾಲ್ ಹಾಕೊಂಡು ಬಂದಿದ್ರು ಅವರಿಗೆಲ್ಲ ನೋ ಎಂಟ್ರಿ ಅಂತ ಹೇಳಿದ್ದಾರೆ. ಆಗಿರುವಂತಹ ಬೆಳವಣಿಗೆ ನಂಗೆ ಗೊತ್ತಿಲ್ಲ. ಈ ಕೇಸರಿ ಶಾಲ್ ಹಾಕೊಂಡು ಬಂದಿದ್ದಕ್ಕೆ ಈ ರೀತಿಯ, ನಾಳೆ ಕೇಸರಿ ಶರ್ಟೆ ಹಾಕೊಂಡು ಬಂದ್ರೆ ಏನ್ ಮಾಡ್ತೀರಾ ಗೊತ್ತಿಲ್ಲ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ. ಓಕೆ ಫೈನ್. ನನ್ನ ಈಗ ಚಿಕ್ಕೋಡಿಗೆ ಹೋಗೋಣ. ಚಿಕ್ಕೋಡಿಯಲ್ಲಿ ನನ್ನ ಸಹೋದ್ಯೋಗಿ ಚೇತನ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಈಗ ಚಿಕ್ಕೋಡಿಯಲ್ಲಿ ಹೆಂಗ್ರಿ ಮತ ಹಾಕ್ತಿದ್ದಾರೆ? ಪರ್ಸೆಂಟೇಜ್ ಏನಾದರೂ ಜಾಸ್ತಿ ಆಗುತ್ತಾ, ಇಲ್ಲ ನೀರಸವಾಗಿದೆಯಾ, ಇಲ್ಲ ಉತ್ಸಾಹದಲ್ಲಿದ್ದಾರಾ? ಅರುಣ್, ಖಂಡಿತವಾಗಿ ಕೂಡ ಸುಡು ಬಿಸಿಲಿನಲ್ಲೂ ಕೂಡ ಏನು ಉತ್ಸಾಹದಿಂದ ಮತ ಚಲಾವಣೆ ಆಗ್ತಾ ಇದೆ. ಆದರೆ ಕಳೆದ ಬಾರಿಗೆ ಅಂತ ಹೋಲಿಕೆ ಮಾಡಿದರೆ ಈ ಬಾರಿ ಕಡಿಮೆ ಮತದಾನ ಆಗಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ನಿಮಗೆ ಏನು ಮಹಿಳೆಯರಿದ್ದಾರೆ, ಮಹಿಳೆಯರನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಯುವಕರು ಕೂಡ ನಾಚಬೇಕು, ಆದರೂ ಕೂಡ ಮಹಿಳೆಯರು ಉತ್ಸಾಹದಿಂದ ಬಂದ ಮತ ಚಲಾವಣೆ ಮಾಡ್ತಾ ಇದ್ದಾರೆ. 41 ಡಿಗ್ರಿ ಸೆಲ್ಸಿಯಸ್ಗಳಷ್ಟು ತಾಪಮಾನ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ಮಹಿಳೆಯರ ಆಗಮಿಸಿ ಇಲ್ಲಿ ಮತದಾನ ಮಾಡ್ತಿರುವಂಥದ್ದು, ಅದರಲ್ಲೂ ಕೂಡ ವಯಸ್ಸಾದ ವಯೋವೃದ್ಧ ಮಹಿಳೆಯರು ಮತದಾನ ಮಾಡ್ತಿರ್ಬೋದು. ದೃಶ್ಯದಲ್ಲಿ ಬಿಸಿಲಿದ್ರೂ ಕೂಡ ಕೆಳಗಡೆ ಕೂತು ಮತ ಚಲಾವಣೆ ತಮ್ಮ ಹಕ್ಕನ್ನು ಚಲಾಯಿಸಲು ಮಹಿಳೆಯರಾಗಿ ಆಗಮಿಸಿರುವಂಥದ್ದು. ಈಗಾಗಲೇ ಏನು ಸತೀಶ್ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಏನು ಅನಾಸಾಬ್ ಜಲ್ಲೆ ನಡುವೆ ಬಿಗುವಿನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಯಾಕಂದರೆ ಒಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅಬ್ಬರದ ಪ್ರಚಾರ ನಡೆಸಿದರೆ, ಮತ್ತೊಂದು ಕಡೆ ಜೊಲ್ಲೆಯವರು ಕೂಡ ಅಬ್ಬರದ ಪ್ರಚಾರ ನಡೆಸಿರುವಂಥದ್ದು. ಈ ಎಲ್ಲದರ ನಡುವೆ ಬಿಸಿಲಿನ ತಾಪಮಾನದ ನಡುವೆಯೂ ಜನರು ಉತ್ಸಾಹದಿಂದ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಆದರೆ ಬಿಸಿಲು ಹೆಚ್ಚಾಗಿರುವ ಕಾರಣ ಸಾಕಷ್ಟು ಸಂಖ್ಯೆ, ಅದರಲ್ಲೂ ಕೂಡ ಪಟ್ಟಣ ಪ್ರದೇಶದಲ್ಲಿ ಜನರು ಆಗಮಿಸ್ತಿಲ್ಲ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಮತದಾನ ಆಗ್ತಾ ಇದೆ. ಇನ್ನೂ ಕೂಡ ಸಾಯಂಕಾಲದಂತೆ ಮತದಾನ ಪ್ರಮಾಣ ಹೆಚ್ಚಾಗುವ ಎಲ್ಲ ನಿರೀಕ್ಷೆಗಳು ಇರುವಂತದ್ದು. ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.